ಇನ್ನು ಬಿಟ್ಕಾಯಿನ್ ಕಿಂಗ್ ಪಿನ್ ಶ್ರೀಕಿ ಬೆಳೆದು ಬಂದ ಹಾದಿಯನ್ನ ನಾವು ನೋಡ್ತಾ ಹೋಗೋಣ. ರೋಚಕ ಆ ಒಂದು ಹಾದಿ. ಡಾರ್ಕ್ ನೆಟ್ ಮೂಲಕ ಡ್ರಗ್ಸ್ ತರಿಸ್ತಿದ್ದಾಗ ಸಿಕ್ಕಿ ಬಿದ್ದಿದ್ದ ಚಾಲಾಕಿ ಈತ. ಡಾರ್ಕ್ ನೆಟ್ ಮೂಲಕ ಡ್ರಗ್ಸ್ ತರಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಚಾಲಾಕಿ ತಗಲಾಕೊಳ್ತಾನೆ, ಸಿಕ್ಕಿ ಬೀಳ್ತಾನೆ. ಬರೀ ಡ್ರಗ್ಸ್ ಅಲ್ಲ, ಇಡೀ ಸರ್ಕಾರದ ಸಿಸ್ಟಮ್ ಅನ್ನೇ ಹ್ಯಾಕ್ ಮಾಡಿದ್ದ. ರಾಜ್ಯ ಸರ್ಕಾರದ ಈ ಪ್ರೊಕ್ಯೂರ್ಮೆಂಟ್ ಸೈಟ್ ಹ್ಯಾಕ್ ಮಾಡಿದ್ದ. ವಿಶ್ವದ ದೊಡ್ಡ ದೊಡ್ಡ ಕ್ರಿಪ್ಟೋ ಎಕ್ಸ್ಚೇಂಜ್ಗಳಿಗೆ ಕನ್ನ ಹಾಕಿದ್ದ ಸೈಬರ್ ಕ್ರಿಮಿನಲ್ ಈತ. ಜೈಲಲ್ಲಿದ್ದು ಬಿಟ್ಕಾಯಿನ್ ವರ್ಗಾಯಿಸಿದ ಮಾಸ್ಟರ್ ಮೈಂಡ್ ಈತ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕ್ವಾರಂಟೈನ್ ಸೆಲ್ನಲ್ಲಿದ್ದು ಕೂಡ ಕೈ ಚಳಕವನ್ನ ತೋರಿಸ್ತಾ ಇದ್ದ. ಕೇವಲ 22 ನಿಮಿಷದಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಬಿಟ್ಕಾಯಿನ್ ವರ್ಗಾವಣೆ ಮಾಡುವಂತಹ ಒಂದು ಕೆಪಾಸಿಟಿ ಈತನಿಗಿತ್ತು. ಪೊಲೀಸ್ ಅಧಿಕಾರಿಗಳ ಕಣ್ಣೆದುರೇ ನಡೆದಿದ್ದ ಬಿಗ್ ಬಿಟ್ಕಾಯಿನ್ ಹಗರಣ. ಶ್ರೀಕಿ ಅಂದ್ರೆ ಕೇವಲ ಹ್ಯಾಕರ್ ಆಗಿರಲಿಲ್ಲ, ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವಂತ ತಾಕತ್ತು ಈತನಿಗೆ. ರಾಜ್ಯ ಸರ್ಕಾರದ ಈ ಪ್ರೊಕ್ಯೂರ್ಮೆಂಟ್ ಸೈಟ್ ಹ್ಯಾಕ್ ಮಾಡಿ 11.5 ಕೋಟಿ ಲೂಟಿ ಹೊಡೆದಿದ್ದ. ವಿಶ್ವದ ದೊಡ್ಡ ದೊಡ್ಡ ಕ್ರಿಪ್ಟೋ ಎಕ್ಸ್ಚೇಂಜ್ಗಳಿಗೆ ಕನ್ನ ಹಾಕಿದ್ದ ಸೈಬರ್ ಕ್ರಿಮಿನಲ್ ಈತ. ಜೈಲಲ್ಲಿದ್ದು ಬಿಟ್ಕಾಯಿನ್ ವರ್ಗಾಯಿಸಿದ ಮಾಸ್ಟರ್ ಮೈಂಡ್ ಈತ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕ್ವಾರಂಟೈನ್ ಸೆಲ್ನಲ್ಲಿದ್ರೂ ಕೂಡ ತನ್ನ ಕೈ ಚಳಕವನ್ನ ತೋರಿಸ್ತಾ ಇದ್ದ ಖತರ್ನಾಕ್. ಕೇವಲ 22 ನಿಮಿಷದಲ್ಲಿ ಕೋಟ್ಯಾಂತರ ಮೌಲ್ಯದ ಬಿಟ್ಕಾಯಿನ್ ವರ್ಗಾವಣೆ ಮಾಡಿದಂತಹ ಚಾಲಾಕೀತ. ಪೊಲೀಸ್ ಅಧಿಕಾರಿಗಳ ಕಣ್ಣೆದುರೆ ನಡೆದಿದ್ದ ಬಿಗ್ ಬಿಟ್ಕಾಯಿನ್ ಟ್ರಾನ್ಸಾಕ್ಷನ್, ಅದು ಪೊಲೀಸರ ಕಣ್ಣೆದುರಿಗೆ. ಶ್ರೀಕಿ ಅಂದ್ರೆ ಕೇವಲ ಹ್ಯಾಕರ್ ಅಲ್ಲ, ವ್ಯವಸ್ಥೆಯನ್ನೇ ನಡುಗಿಸುವಂತಹ ಡಿಜಿಟಲ್ ಡಾನ್ ಅಂತಲೇ ಈತನನ್ನ ಕರೆಯಲಾಗುತ್ತೆ ಅಂತ ಕುಖ್ಯಾತಿಯನ್ನ ಪಡ್ಕೊಂಡಾತ ಈ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ ರಮೇಶ್ ಆತನ ಮೂಲ ಹೆಸರು. ಆ ನಂತರದಲ್ಲಿ ಅದನ್ನ ಶ್ರೀಕಿ ಅಂತ ಚೇಂಜ್ ಮಾಡ್ಕೋತಾನೆ, ಅಂದ್ರೆ ಶ್ರೀಕೃಷ್ಣ ರಮೇಶ್ ಅಲಿಯಾಸ್ ಶ್ರೀಕಿ ಅಂತ ಇಟ್ಕೋತಾನೆ. 1 ಲಕ್ಷದ ನೋಡಿ, ನಾವು ಗಮನಿಸ್ತಾ ಹೋಗ್ಬೋದು ಈ ಡಿಜಿಟಲ್ ವ್ಯವಸ್ಥೆಯನ್ನು ಬುಡಮೇಲು ಮಾಡುವಂಥ ಒಂದು ಚಾಕಚಕ್ಯತೆ ಆತನಿಗಿರುತ್ತೆ. ಅಂತಂದ್ರೆ ಈತ ಇನ್ನೆಂಥ ಖತರ್ನಾಕ್ ಇರಬಹುದು, ಇನ್ಯಾವ ರೀತಿ ಚಾಲಾಕಿ ಇರಬಹುದು. ಹೋದ್ಯಾ ಶ್ರೀಕಿ ಅಂದ್ರೆ ಬಂದೇ ಗವಾಕ್ಷಿಲಿ ಅಂತಾನೆ ಅಂದ್ರೆ ಇನ್ಯಾವ ರೀತಿ ಈ ಒಂದು ಬಿಟ್ಕಾಯಿನ್ ಹಗರಣದಲ್ಲಿ ಈತನ ಒಂದು ಸ್ಟೋರಿ ಅಥವಾ ಈತ ಯಾವ ರೀತಿ ತನ್ನದೇ ಆದಂತಹ ಲೋಕವನ್ನ ಸೃಷ್ಟಿ ಮಾಡ್ಕೊಂಡಿದ್ದ ಅಂತಂದ್ರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.